ಓಂ ಶಾಂತಿ. ಸ್ವಲ್ಪ ಸಮಯಕ್ಕೋಸ್ಕರ ಈ ಭೌತಿಕ ಜಗತ್ತಿನಿಂದ ಭಿನ್ನ ಆಗಿ ತಪಸ್ವಿ ಮೂರ್ತಿಗಳಾಗಿ ತಪಸ್ಸಿನ ಆಳದ ಅನುಭವದಲ್ಲಿ ಸ್ಥಿತ ಆಗಿ ಈ ಜಗತ್ತನ್ನೇ ಮರೆಯುವ ಅಭ್ಯಾಸವನ್ನು ಮಾಡೋಣ. ನಾನು ಚೇತನ ಶಕ್ತಿ, ಆತ್ಮಜ್ಯೋತಿ, ಭ್ರುಕುಟಿಯ ಮಧ್ಯದಲ್ಲಿ ಪ್ರಕಾಶಮಯವಾಗಿ ಹೊಳೆಯುತ್ತಿದ್ದೇನೆ. ಆತ್ಮಜ್ಯೋತಿಯಾದ ನಾನು ಅವಿನಾಶಿ ಶಕ್ತಿಯಾಗಿದ್ದೇನೆ. ನಾನು ಆತ್ಮ ತಪಸ್ವಿ ಮೂರ್ತಿಯಾಗಿದ್ದೇನೆ. ತಪಸ್ವಿ ಮೂರ್ತಿಯಾದ ನಾನು ಬೇಹದ್ದಿನ ವೈರಾಗಿಯಾಗಿದ್ದೇನೆ. ನಾನು ಆತ್ಮ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದೇನೆ. ವಾನಪ್ರಸ್ಥಿಯಾದ ನಾನೀಗ ವಾಣಿಯಿಂದ ದೂರ ಆಗಿ ಶಾಂತಿಯ ಲೋಕಕ್ಕೆ ಹೋಗಬೇಕಾಗಿದೆ. ವಾನಪ್ರಸ್ಥಿಯಾದ ನನಗೆ ಈ ಶರೀರದ ಬಗ್ಗೆ ಸಂಪೂರ್ಣ ವೈರಾಗ್ಯ ಬಂದಿದೆ. ನಾನು ಈ ಸೃಷ್ಟಿಯಲ್ಲಿ ಕೇವಲ ಅತಿಥಿಯಾಗಿದ್ದೇನೆ. ಈ ಸೃಷ್ಟಿಗೆ ಗೆಸ್ಟ್ ಆಗಿರುವ ನಾನು ವಾಪಸ್ ನನ್ನ ಮನೆಗೆ ಹೋಗಬೇಕಾಗಿದೆ. ಗೆಸ್ಟ್ ಹೌಸ್ ಆಗಿರುವ ಅತಿಥಿ ಗ್ರಹ ಆಗಿರುವ ಈ ಶರೀರದ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ನಾನು ಈಗ ಈ ಗೆಸ್ಟ್ ಹೌಸ್ ಅನ್ನು ಬಿಟ್ಟು ನನ್ನ ಮನೆಗೆ ಹೋಗುವುದಕ್ಕೋಸ್ಕರ ಶರೀರ ಅನ್ನುವ ಗೆಸ್ಟ್ ಹೌಸ್ನ ಮೇಲೆ ಇದ್ದಂತಹ ಮೋಹವನ್ನು ತ್ಯಾಗ ಮಾಡಿ ಬೇಹದ್ದಿನ ವೈರಾಗಿಯಾಗಿದ್ದೇನೆ. ಆತ್ಮಜ್ಯೋತಿಯಾದ ನಾನು ಈ ಜಗತ್ತಿನಲ್ಲಿ ಪ್ರಯಾಣಿಕನಾಗಿದ್ದೇನೆ. ನನ್ನ ಪ್ರಯಾಣ ಈಗ ಮುಗಿಯುತ್ತಾ ಇದೆ. ಪ್ರಯಾಣಿಕನಾಗಿರುವ ನಾನು ನನ್ನ ಜೊತೆ ಪ್ರಯಾಣ ಮಾಡುತ್ತಿರುವ ಅನ್ಯ ಸಂಬಂಧಿಗಳ ಬಗ್ಗೆ ಮೋಹವನ್ನು ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ.
ನಾನು ದೇಹದ ಸಂಬಂಧಗಳ ಬಗ್ಗೆ ಸಂಪೂರ್ಣ ವೈರಾಗ್ಯವನ್ನು ಧಾರಣೆ ಮಾಡಿಕೊಂಡು ಸಂಬಂಧಗಳ ಬಂಧನದಿಂದ ಮುಕ್ತನಾಗಿದ್ದೇನೆ. ಆತ್ಮ ಜ್ಯೋತಿಯಾದ ನಾನು ಇಡೀ ಜಗತ್ತಿನ ಬಗ್ಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಂಡಿದ್ದೇನೆ. ಇಡೀ ಜಗತ್ತೇ ಹಳೆಯ ಜಗತ್ತಾಗಿದೆ. ಇದು ದುಃಖವನ್ನು ನೀಡುವಂತಹ ಜಗತ್ತಾಗಿದೆ. ನಾನೀಗ ದುಃಖದ ಜಗತ್ತಿನಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಬೇಹದ್ದಿನ ವೈರಾಗಿಯಾಗಿದ್ದೇನೆ. ವೈರಾಗಿಯಾದ ನಾನು ಈ ದೇಹದಿಂದ ಭಿನ್ನನಾಗಿದ್ದೇನೆ. ಆತ್ಮ ಜ್ಯೋತಿಯ ರೂಪದಲ್ಲಿ ನನ್ನ ನಿಜ ಮನೆಯಾದ ಪರಮಧಾಮದ ಯಾತ್ರೆಯನ್ನು ಮಾಡುತ್ತಿದ್ದೇನೆ. ಸಂಪೂರ್ಣ ಬೇಹದ್ದಿನ ವೈರಾಗಿಯಾದ ನಾನು ಸರ್ವ ಪ್ರಕಾರದ ಚಿಂತೆಯಿಂದ ಮುಕ್ತನಾಗಿ ಹಗುರತೆಯ ಅನುಭವವನ್ನು ಮಾಡುತ್ತಾ ಆತ್ಮ ಜ್ಯೋತಿಯ ರೂಪದಲ್ಲಿ ಮೇಲೆ ಹಾರುತ್ತಾ ನನ್ನ ನಿಜ ಮನೆಯಾದ ಶಾಂತಿ ಧಾಮವನ್ನು ತಲುಪಿದ್ದೇನೆ. ಬೇಹದ್ದಿನ ವೈರಾಗಿಯಾದ ನಾನು ಶಾಂತಿಯ ಲೋಕದಲ್ಲಿ ಸಂಪೂರ್ಣ ಶಾಂತಿಯ ಅನುಭವವನ್ನು ಮಾಡುತ್ತಾ ಅಶಾಂತಿಯ ಜಗತ್ತನ್ನೇ ಮರೆತಿದ್ದೇನೆ. ನಾನು ಆತ್ಮ ಸರ್ವರಿಗಿಂತ ಅತೀ ಸುಂದರನಾದ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಕಡೆ ಆಕರ್ಷಿತನಾಗಿ ಪರಮಾತ್ಮ ತಂದೆಯ ಸಮೀಪಕ್ಕೆ ಹೋಗುತ್ತಿದ್ದೇನೆ. ಪರಮಾತ್ಮ ತಂದೆಯ
ಆಕರ್ಷಣೆಗೆ ಆಕರ್ಷಿತನಾಗಿರುವ ನಾನು ಜಗತ್ತಿನ ಆಕರ್ಷಣೆಯಿಂದ ಮುಕ್ತನಾಗಿದ್ದೇನೆ. ಪರಮಾತ್ಮ ತಂದೆಯನ್ನು ನೋಡುತ್ತಾ ತೃಪ್ತಿಯ ಅನುಭವ ಮಾಡುತ್ತಿರುವ ಆತ್ಮ ಜ್ಯೋತಿಯಾದ ನನಗೆ ಈಗ ಈ ಜಗತ್ತಿನಲ್ಲಿ ನೋಡಲು ಏನೂ ಉಳಿದಿಲ್ಲ. ಪರಮಾತ್ಮ ತಂದೆಯನ್ನು ನೋಡಿದ ಮೇಲೆ ಈ ಜಗತ್ತಿನಲ್ಲಿ ನನ್ನನ್ನು ಆಕರ್ಷಿಸುವ ಯಾವ ವಸ್ತುವೂ ಇಲ್ಲ. ಈ ಜಗತ್ತಿನಲ್ಲಿ ಏನನ್ನೂ ನೋಡುವ ಇಚ್ಛೆ ಈಗ ನನಗೆ ಇಲ್ಲ. ಮಹಾಜ್ಯೋತಿಯಾದ ಪರಮಾತ್ಮ ತಂದೆ ನನಗೆ ತಂದೆಯಾಗಿದ್ದಾರೆ, ನನಗೆ ತಾಯಿಯಾಗಿದ್ದಾರೆ. ಪರಮಾತ್ಮ ತಂದೆ ನನಗೆ ಸರ್ವ ಸಂಬಂಧಿಯಾಗಿ ಸಿಕ್ಕಿದ್ದಾರೆ. ಪರಮಾತ್ಮ ತಂದೆಯನ್ನು ಪಡೆದಿರುವ ನನಗೆ ಈ ಜಗತ್ತಿನಲ್ಲಿ ಏನನ್ನೂ ಪಡೆದುಕೊಳ್ಳುವ ಇಚ್ಛೆ ಇಲ್ಲ. ಪರಮಾತ್ಮ ತಂದೆಯನ್ನು ಪಡೆದು ನಾನು ಸರ್ವಸ್ವವನ್ನೂ ಪಡೆದಿದ್ದೇನೆ. ಈ ಜಗತ್ತಿನ ವಸ್ತುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಇಚ್ಛೆಯಿಂದ ಮುಕ್ತನಾದ ಬೇಹದ್ದಿನ ವೈರಾಗಿ ನಾನು. ಪ್ರೀತಿಯ ಸಾಗರನಾದ ಪರಮಾತ್ಮ ತಂದೆಯ ಅತೀ ಸಮೀಪದಲ್ಲಿರುವ ಆತ್ಮ ಜ್ಯೋತಿಯಾದ ನಾನು ಪ್ರೀತಿಯ ಸಾಗರನ ಪ್ರೀತಿಯ ಕಿರಣಗಳಲ್ಲಿ ಸಮಾವೇಶನಾಗಿದ್ದೇನೆ. ಪ್ರೀತಿಯ ಸಾಗರನಾದ ಪರಮಾತ್ಮ ತಂದೆಯ ಜೊತೆಯ ಅನುಭವ ಮಾಡುತ್ತಿರುವ ಪ್ರೀತಿಯ ಸಾಗರನಾದ ಪರಮಾತ್ಮ
ಪರಮಾತ್ಮ ತಂದೆಯ ಜೊತೆ ಕಂಬೈಂಡ್ ಆಗಿರುವ ನಾನು ಆತ್ಮ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನ ಆಗಿದ್ದೇನೆ. ಪರಮಾತ್ಮನ ಪ್ರೀತಿಯ ಆಕರ್ಷಣೆಗೆ ಆಕರ್ಷಿತ ಆಗಿರುವ ನನ್ನನ್ನು ಈ ಜಗತ್ತಿನ ಯಾವ ವ್ಯಕ್ತಿಯ ಪ್ರೀತಿಯು ಆಕರ್ಷಿಸಲು ಸಾಧ್ಯ ಇಲ್ಲ. ಪರಮಾತ್ಮನ ಪ್ರೀತಿಯಲ್ಲಿ ಸಮಾವೇಶ ಆಗಿ ಜಗತ್ತನ್ನೇ ಮರೆತಿರುವ ಬೇಹದ್ದಿನ ವೈರಾಗಿ ನಾನು. ಬೇಹದ್ದಿನ ವೈರಾಗಿಯಾದ ನಾನು ಸುಖದ ಸಾಗರನಾದ ಪರಮಾತ್ಮ ತಂದೆಯ ಸಾನ್ನಿಧ್ಯದಲ್ಲಿ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡುತ್ತಿದ್ದೇನೆ. ಸುಖದ ಸಾಗರನ ಸುಖದ ಕಿರಣಗಳ ಅಲೆಯಲ್ಲಿ ಸಮಾವೇಶ ಆಗಿರುವ ನಾನು ಪರಮಾತ್ಮ ತಂದೆಯಿಂದ ಅನಂತ ಸುಖದ ಕಿರಣಗಳನ್ನು ಪಡೆಯುತ್ತಾ ದುಃಖದ ಅಲೆಯಿಂದ ಮುಕ್ತನಾಗಿದ್ದೇನೆ. ಸುಖದ ಸಾಗರನ ಸುಖದ ಕಿರಣಗಳಲ್ಲಿ ತಲ್ಲೀನ ಆಗಿರುವ ನನ್ನನ್ನು ದುಃಖದ ಜಗತ್ತು ಆಕರ್ಷಿಸಲು ಸಾಧ್ಯ ಇಲ್ಲ. ಸುಖದ ಸಾಗರನ ಜೊತೆಯ ಅನುಭವ ಮಾಡುತ್ತಿರುವ ನಾನು ಇಂದ್ರಿಯಾತೀತವಾದ ಅತೀಂದ್ರಿಯ ಸುಖದಲ್ಲಿ ಸಮಾವೇಶ ಆಗಿದ್ದೇನೆ.
ಅತೀಂದ್ರಿಯ ಸುಖದ ಅನುಭವ ಮಾಡುತ್ತಿರುವ ಆತ್ಮ ಜ್ಯೋತಿಯಾದ ನನ್ನನ್ನು ಜಗತ್ತಿನ ಇಂದ್ರಿಯದ ಸುಖ ಆಕರ್ಷಿಸಲು ಸಾಧ್ಯ ಇಲ್ಲ. ಇಂದ್ರಿಯಗಳ ಸುಖದ ಆಕರ್ಷಣೆಯಿಂದ ಮುಕ್ತನಾಗಿರುವ ನಾನು ಬೇಹದ್ದಿನ ವೈರಾಗಿಯಾಗಿದ್ದೇನೆ. ಗುಣಗಳ ಸಾಗರನಾದ ಪರಮಾತ್ಮ ತಂದೆಯಲ್ಲಿರುವ ಸರ್ವ ಗುಣಗಳು ನನ್ನನ್ನು ಆಕರ್ಷಿಸುತ್ತಿದೆ. ಗುಣಗಳ ಸಾಗರನಾದ ಪರಮಾತ್ಮ ತಂದೆಯ ಸಮೀಪಕ್ಕೆ ಹೋಗಿ ಪರಮಾತ್ಮ ತಂದೆಯಲ್ಲಿರುವ ಸರ್ವ ಗುಣಗಳ ಬಣ್ಣವನ್ನು ಹಚ್ಚಿಕೊಂಡು ಪರಮಾತ್ಮ ತಂದೆಯ ಸಮಾನ ನಾನು ಸ್ವಯಂ ಗುಣಸ್ವರೂಪ ಆತ್ಮನಾಗಿದ್ದೇನೆ. ಪರಮಾತ್ಮನ ಗುಣಗಳಿಗೆ ಆಕರ್ಷಿತನಾಗಿರುವ ನನ್ನನ್ನು ಜಗತ್ತಿನ ಯಾವ ವ್ಯಕ್ತಿಯ ಗುಣಗಳು ಆಕರ್ಷಿಸಲು ಸಾಧ್ಯ ಇಲ್ಲ. ನಾನು ಗುಣಗಳ ಸಾಗರನಲ್ಲಿ ಸಮಾವೇಶ ಆಗಿ ಸರ್ವ ಗುಣಗಳಿಂದ ಸಂಪನ್ನನಾಗುತ್ತಿದ್ದೇನೆ. ಗುಣಸ್ವರೂಪ ಆತ್ಮನಾದ ನಾನು ಗುಣಗಳ ಸಾಗರನಾದ ಪರಮಾತ್ಮ ತಂದೆಯ ಜೊತೆಯ ಅನುಭವವನ್ನು ಮಾಡುತ್ತಾ ಪರಮಾತ್ಮ ತಂದೆಯ ಸಂಗದಲ್ಲಿದ್ದು ಜಗತ್ತಿನ ವ್ಯಕ್ತಿಗಳ ಸಂಘದ ಆಕರ್ಷಣೆಯಿಂದ ಮುಕ್ತನಾಗಿದ್ದೇನೆ. ಪರಮಾತ್ಮ ತಂದೆಯಿಂದ ಸರ್ವ ಪ್ರಾಪ್ತಿಗಳನ್ನು ಪಡೆದು ಸಂತುಷ್ಟ ಆತ್ಮನಾಗಿರುವ ನಾನು
ಸ್ವಯಂನಲ್ಲಿ ತೃಪ್ತಿಯ ಅನುಭವವನ್ನು ಮಾಡುತ್ತಿದ್ದೇನೆ. ತೃಪ್ತ ಆತ್ಮನಾದ ನನ್ನನ್ನು ಈ ಜಗತ್ತು ಆಕರ್ಷಿಸಲು ಸಾಧ್ಯ ಇಲ್ಲ. ಜಗತ್ತಿನ ಆಕರ್ಷಣೆಯಿಂದ ಮುಕ್ತನಾದ ಬೇಹದ್ದಿನ ವೈರಾಗಿಯಾದ ನಾನು ವೈರಾಗ್ಯ ವೃತ್ತಿಯಿಂದ ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡಬೇಕಾಗಿದೆ. ಪವಿತ್ರತೆಯ ಸಾಗರನ, ಪವಿತ್ರತೆಯ ಶಕ್ತಿ ನನ್ನನ್ನು ಆಕರ್ಷಿಸುತ್ತಿದೆ. ಪವಿತ್ರತೆಯ ಸಾಗರನಲ್ಲಿ ಸಮಾವೇಶ ಆಗಿರುವ ಪವಿತ್ರ ಆತ್ಮನಾದ ನಾನು ಅಪವಿತ್ರ ಜಗತ್ತಿನ ಆಕರ್ಷಣೆಯಿಂದ ಮುಕ್ತನಾಗಿದ್ದೇನೆ. ನಾನು ಆತ್ಮ ಪವಿತ್ರತೆಯ ಸಾಗರನಲ್ಲಿ ಸಮಾವೇಶ ಆಗಿ ಪವಿತ್ರತೆಯ ಸಾಗರನಿಂದ ಅನಂತ ಪವಿತ್ರತೆಯ ಶಕ್ತಿಯನ್ನು ಪಡೆದು ಪವಿತ್ರತೆಯ ಪ್ರಕಂಪನವನ್ನು ಇಡೀ ವಿಶ್ವದಲ್ಲಿ ಹರಡುತ್ತಿದ್ದೇನೆ. ಜಗತ್ತಿನ ಸರ್ವ ಆತ್ಮರು ಪವಿತ್ರತೆಯ ಶಕ್ತಿಯ ಕಡೆ ಆಕರ್ಷಿತರಾಗುತ್ತಿದ್ದಾರೆ. ಪವಿತ್ರತೆಯ ಶಕ್ತಿಯ ಪ್ರಕಂಪನ ಸರ್ವ ಆತ್ಮರಲ್ಲೂ ದುಃಖದ ಜಗತ್ತಿನ ಬಗ್ಗೆ ವೈರಾಗ್ಯವನ್ನು ಹುಟ್ಟಿಸುತ್ತಿದೆ. ಬೇಹದ್ದಿನ ವೈರಾಗಿಯಾದ ನನ್ನ ವೈರಾಗ್ಯದ ಪ್ರಕಂಪನ ಸರ್ವ ಆತ್ಮರ ಮನಸ್ಸಿನಲ್ಲಿ ವೈರಾಗ್ಯವನ್ನು ಜಾಗೃತ ಮಾಡುತ್ತಿದೆ. ಸರ್ವ ಆತ್ಮರು ಈ ಪಾಪದ ಜಗತ್ತಿನ ಬಗ್ಗೆ ವೈರಾಗ್ಯವನ್ನು ಧಾರಣೆ ಮಾಡಿಕೊಂಡು
ಪವಿತ್ರತೆಯ ಸಾಗರನ ಕಡೆ ಆಕರ್ಷಿತರಾಗಿ ಬರುತ್ತಿದ್ದಾರೆ. ಪವಿತ್ರತೆಯ ಪ್ರಕಂಪನ ಇಡೀ ಜಗತ್ತನ್ನು ಪರಿವರ್ತನೆ ಮಾಡುತ್ತಿದೆ. ಸುಂದರ ಪವಿತ್ರ ಜಗತ್ತಿನ ಸ್ಥಾಪನೆ ಆಗುತ್ತಾ ಇದೆ. ನನ್ನ ಬೇಹದ್ದಿನ ವೈರಾಗ್ಯ ವೃತ್ತಿ ಜಗತ್ತನ್ನೇ ಪರಿವರ್ತನೆ ಮಾಡುತ್ತದೆ. ಸಂತುಷ್ಟ ಆತ್ಮನಾದ ನಾನು ಸರ್ವ ಆಕರ್ಷಣೆಯಿಂದ ಮುಕ್ತನಾದ ಬೇಹದ್ದಿನ ವೈರಾಗಿಯಾಗಿದ್ದೇನೆ. ಓಂ ಶಾಂತಿ.